ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂದರೆ, ಇವತ್ತು ನನ್ನ ಫ್ರೆಂಡ್ ತಂಗಿಯ ಮದುವೆ ಇದೆ. ಅದಕ್ಕೆ ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಗಿದೆ ನೋಡೋಣ ಬನ್ನಿ. ಹಾಗೆ ನಮ್ಮೂರ ಪಕ್ಕದಲ್ಲಿರುವಂಥ ಕೇರಳ ಮೇನ್ ರೋಡ್ಗೆ ಬಂದ್ವಿ. ನಾನು ನಮ್ಮ ಫ್ರೆಂಡು ಇದ್ದರು. ನಾನು ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಇನ್ನೂ ಬರಲಿಲ್ಲ, ಲೇಟ್ ಆಗ್ತಾ ಇತ್ತು. ಅದಕ್ಕೆ ನಾವು ನನ್ನ ಫ್ರೆಂಡನ್ನು ವೆಯ್ಟ್ ಮಾಡ್ತೀವಿ, ಇಬ್ಬರು ವೆಯ್ಟ್ ಮಾಡ್ತಾಯಿದ್ವು. ಅಷ್ಟರಲ್ಲೇ ಬಸ್ ಬಂತು, ನಮ್ಮ ಕರ್ನಾಟಕ KSRTC ಬಸ್ಸು. ಅದರಲ್ಲಿ ಇಬ್ಬರು ಹತ್ಕೊಂಡ್ವಿ. ಅದು ಕರ್ನಾಟಕ ಬಸ್ಸು ಕೇರಳಕ್ಕೆ ಹೋಗುತ್ತೆ. ಅಲ್ಲಿಂದ ಕಾಡು ಹತ್ರ ಪಾಸ್ ಹತ್ರವಿ. ನಮ್ಮೂರು ಬಾರ್ಡ್ರಿಂದ ಕೇರಳ ವರೆಗೂ ಕಾಡಿದೆ. ಸ್ವಲ್ಪ ದೂರ, ಒಂದು 25 ಕಿಲೋಮೀಟ್ರು. ಹೋಗ್ತಾ ಇರ್ಬೇಕಾದ್ರೆ ಮಧ್ಯಂತರ ಒಂದು ಆನೆ ರೋಡಲ್ಲೇ ಬಂತು, ದೊಡ್ಡದು. ಹೋಗ್ತಾಯಿತ್ತು ಹಂಗೆ ರೋಡ್ ದಾಟ್ಕೊಂಡು. ಅಲ್ಲಿಂದ ಮುಂದೆ ಹೋಗಿ ಬತ್ತೇರಿ ಹತ್ರ ಹೋದ್ವಿ. ಬತ್ತೇರಿ ಅಂದ್ಬಿಟ್ಟು ನಾವು ಹಿಡಿಯೋದು ಬಸ್ ಸ್ಟಾಪು ಇದೆ. ಇಲ್ಲಿ ಇಳಿದು ಮತ್ತೆ ಬೇರೆ ಬಸ್ ಹತ್ಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ಬಸ್ ಬಂತು, ಅದು ಹತ್ಕೊಂಡು ನಾವು ಮದುವೆ ಮನೆಗೆ ಹೋಗ್ಬೇಕಲ್ಲ, ಆ ಕಡೆ ಹೋಗೋ ಬಸ್ಸು ಇದು. ಪುಲ್ಪಳ್ಳಿ ಅಂತ, ಅಲ್ಲಿಗೆ ಹೋಗುತ್ತೆ ಈ ಬಸ್ಸು. ಆಗ ಹತ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ವಯನಾಡು ಇದು. ವಯನಾಡಲ್ಲಿ ಚೆನ್ನಾಗಿರ್ತವೆ ಅಲ್ಲಿ ಮನೆಗಳು. ಅಲ್ಲಿಂದ ಮುಂದೆ ಪುಲ್ಪಳ್ಳಿ ಬಸ್ ಸ್ಟ್ಯಾಂಡಿಗೆ ಇಳಿದ್ವಿ. ನೋಡಿ, ಇದೇ ಪುಲ್ಪಳ್ಳಿ ಬಸ್ ಸ್ಟ್ಯಾಂಡು. ಇಲ್ಲಿಂದ ಬೇರೆ ಬಸ್ ಹತ್ಕೊಂಡು ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಮದುವೆಗೆ. ಆವಾಗ ಅಲ್ಲಿ ಬಸ್ಸು ರೆಡಿ ಆಗಿತ್ತು. ಬಸ್ ಕತ್ಕೊಂಡು ಮರಕಡವ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗ್ಬೇಕು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ಮದುವೆಗೆ. ಆವಾಗ ಅಲ್ಲಿಗೆ ಬಂದು ಇಳಿದ್ವು. ಇದೇ ನೋಡಿ ಮರಕಡವ ಅಂತ ನನ್ನ ಫ್ರೆಂಡ್ ಇರೋ ಊರು. ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ದ, ಇನ್ನೂ ಬಂದಿಲ್ಲ. ಕಾರ್ ಬರ್ತೀನಿ ಅಲ್ಲೇ ಇರಿ ಅಂತ ಹೇಳ್ದ. ಅಷ್ಟರಲ್ಲಿ ಅವನು ಬಂದ. ಅಲ್ಲಿ ನೋಡಿ ನನ್ನ ಫ್ರೆಂಡ್ ಬರ್ತಾಯಿದ್ದಾನೆ ಅಲ್ಲಿ ಕಾರ್ ತಗೊಂಡು. ನಾವು ಅವ್ರ ಊರು ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲೇ ಬಂದ ತಕ್ಷಣ ಕಾಲ್ ಮಾಡಿದೆ ಅವನಿಗೆ. ಅಷ್ಟರಲ್ಲಿ ಅವನು ಕಾರ್ ತಗೊಂಡು ಬಂದು ಕಾರಲ್ಲಿ ಹತ್ಕೊಂಡು ಮನೆ ಹತ್ರ ಕರ್ಕೊ ಹೋಗ್ತಾ ಇದ್ದಾನೆ. ಹಾಗೆ ಅವನ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರ ಮನೆ ಹತ್ರಕ್ಕೆ ಹೋದ್ವಿ. ಹೋಗೋಷ್ಟರಲ್ಲಿ ಎಲ್ಲ ಮದುವೆ ಎಲ್ಲ ನಡೀತಾಯಿತ್ತು. ನೋಡಿ, ಇದೆ ಅವ್ರ ಮನೆ ಮುಂದ್ಗಡೆನೇ ಸಿಂಪಲ್ಲಾಗಿ ಮದುವೆ ಮಾಡೋದು. ಆ ಕಡೆ ಕೇರಳ ಕಡೆ ಎಲ್ಲವೇ ಸುಮ್ಮನೆ ನಾವು ಚೌಟ್ರಿಗೆಲ್ಲ ಅಷ್ಟೆಲ್ಲ ದುಡ್ಡೆಲ್ಲ ಖರ್ಚು ಮಾಡೋಕ್ಕಿಂತ ಮನೆ ಹತ್ರನೇ ಮಾಡ್ಕೊಳ್ಳೋದು ಉತ್ತಮ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಮದುವೆ. ಹಾಗೆ ಕೇರಳ ಸ್ಟೈಲು ಊಟ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿದ್ವಿ. ಮಾಡಿಕೊಂಡು ರಿಸೆಪ್ಷನ್ ಹಾಲ್ ಹತ್ರ ಬಂದ್ವಿ. ಅಲ್ಲಿ ನನ್ನ ಫ್ರೆಂಡು ಎಲ್ಲರನ್ನೂ ಪರಿಚಯ ಮಾಡಿಸಿದ್ದೆ. ಅಮ್ಮ ಮತ್ತು ಅವ್ರ ತಂಗಿ ಎಲ್ಲರನ್ನೂ ಪರಿಚಯ ಮಾಡಿಸ್ದ. ಅಲ್ಲೆಲ್ಲ ಹಂಗೆ ಮುಯ್ಯೆಲ್ಲ ಕೊಟ್ಟು ಫೋಟೋ ಎಲ್ಲ ತೆಗಿಸ್ಕೊಂಡು ಮತ್ತೆ ವಾಪಸ್ಸು ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ಊರ ಕಡೆ ಬಸ್ ಹತ್ಕೊಂಡು ಬಂದ್ವಿ. ನೋಡಿ, ಕೇರಳ ಸಿಟಿ ಹೆಂಗಿರುತ್ತೆ ಅಂದರೆ, ನೋಡಿ, ರೋಡಲ್ಲೆಲ್ಲ ಫ್ಲವರ್ಗಳೆಲ್ಲ ಹಾಕಿರ್ತಾರೆ. ತುಂಬ ಚೆನ್ನಾಗಿರ್ತವೆ ಅಲ್ಲಿ. ನೀಟಾಗಿರ್ತವೆ ಸಿಟಿ. ಚೆನ್ನಾಗಿ ನೋಡ್ಕೋತಾರೆ ಅಲ್ಲಿ. ಕಾರ್ಪೊರೇಷನ್ ಚೆನ್ನಾಗಿ ನೋಡ್ತಾರೆ. ಮುನ್ಸಿಪಾಲ್ಟಿ ತುಂಬ ಶಿಸ್ತಾಗಿ ನೋಡ್ಕೋತಾರೆ ಅಲ್ಲಿ. ಬತ್ತೇರಿಗೆ ಬಂದು ಬತ್ತೇರಿಯಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನನ್ನ ಫ್ರೆಂಡು ಅಂಗಡಿಗೆಲ್ಲ ಹೋಗೋಣ ಅಂದ್ಬಿಟ್ಟು ಲ್ಯಾಟ್ರಿ ಎಲ್ಲ ನೋಡೋಣ ಅಂದ್ಬಿಟ್ಟು ಲ್ಯಾಟ್ರಿ ಅಂಗಡಿಗೆ ಹತ್ರ ಹೋಗಿ ಅಲ್ಲಿ ನಾನು ಕೂಡ ವೀಡಿಯೋಸ್ ಎಲ್ಲ ಮಾಡಿದೆ. ಸ್ವಲ್ಪ ಹೊತ್ತು ಮಾಡಿಕೊಂಡು ನನ್ನ ಫ್ರೆಂಡ್ ಹಿಂದ್ಗಡೆಯಿಂದ ವೀಡಿಯೋ ಮಾಡ್ತಾಯಿದ್ದ. ನಾನು ಹೋಗೋದನ್ನ ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಅಲ್ಲೇ ಕಾಲ ಕಳೆದ್ವಿ. ಬಸ್ ಸ್ಟಾಪ್ ಹತ್ರ ಹೋಗ್ಬೇಕಿತ್ತು. ಬಸ್ ಇಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಬಸ್ ಇತ್ತು 6 ಗಂಟೆ 6:30ಗೆ. ಆಗ ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡಿದ್ವಿ. ಈ ಕೇರಳದಲ್ಲಿ ಕಾನೂನು ನಿಯಮವನ್ನು ತುಂಬ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾರೆ. ಇಲ್ಲಿ ನೋಡಿ, ಬೋರ್ಡ್ ಹಾಕಿದೆ. ರಸ್ತೆಯ ಮೇಲೆ ಹೋಗಿದರೆ ಶಿಕ್ಷೆ ಹೋಗುತ್ತದೆ. CCTVಯಲ್ಲಿ ನೀವು ಕಾಣುತ್ತಿದ್ದೀರಾ ಅಂತ ಹಾಕಿದೆ ಕನ್ನಡದಲ್ಲಿ. ತುಂಬ ಅಚ್ಚುಕಟ್ಟಾಗಿ ಹಾಕಿದರು. ಅಷ್ಟರಲ್ಲಿ 6 ಗಂಟೆ 7 ಗಂಟೆ ಆಯ್ತಾ ಬಂತು. ಆವಾಗ ಲಾಸ್ಟ್ ಬಸ್ಸಲ್ಲಿ ಊರಿಗೆ ಹೋಗೋಣ ಅಂತ ಲಾಸ್ಟ್ ಬಸ್ ಹತ್ಕೊಂಡು ಊರ ಕಡೆ ಬಂದ್ವಿ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಬಾಯ್.